ನೋಡ್ತಾ ಇರಿ, ನಾನ್ ಹೇಳೋ ಕತೆ ನೀವು ಕೇಳ್ಬಿಟ್ರೆ ಎಲ್ರಿಗೂ ಬೂಸ್ ಬಂಪ್ಸ್ ಬಂದ್ಬಿಡ್ಬೇಕು. ಅದು ಬೂಸ್ ಬಂಪ್ಸ್ ಅಲ್ಲ ಸರ್, ಗೂಸ್ ಬಂಪ್. 2 ವರ್ಷ ಆಯ್ತು ಸರ್, ಅಡ್ವಾನ್ಸ್ ಮಾಡಿ. ಮಿನಿಮಮ್ 4 ವರ್ಷ ಬೇಕು. ಓಕೆ ಸರ್, ಓಕೆ ಸರ್, ಓಕೆ. ಯಾ ಸರ್ ಅದು? ಟ್ರಂಪು. ಕೆರೆಯಲ್ಲಿರೋ ನೀರು ಹಾವಿ ಆಗುತ್ತೆ, ಹಾವಿ ಆಗಿರೋ ನೀರಿಂದ ಮೋಡ ಆಗುತ್ತೆ, ಮೋಡ ಗಟ್ಟಿಯಾಗಿ ಡಿಕ್ಕಿಯಾಗಿ ಮಳೆಯಿಂದ ಮಳೆ ರೂಪದಲ್ಲಿ ಕೆಳಗಡೆ ಬೀಳುತ್ತೆ. ಕೆಳಗಡೆ ಇಬ್ರು ಪ್ರೇಮಿಗಳು ನಿಂತಿರ್ತಾರೆ, ಅವ್ರ ಮೇಲೆ ಮಳೆ ಬಿದ್ದ ತಕ್ಷಣ ಅವ್ರಿಬ್ರಿಗೂ ಲವ್ ಆಗ್ಬಿಡುತ್ತೆ. ನಮ್ ಸಾಂಗ್ ಮರ್ತೇ ಬಿಟ್ರಿ ಸರ್. ಯಾವ್ದು? ಮುಂಗಾರು ಮಳೆಯೇ. ನಮ್ ಹೀರೋ ಜುಗ್ರು ಅಂತ ಹಾಕೊಟ್ಟೋಗ್ಬಿಡ್ತಾನೆ ಸರ್. ಹೋಗೇ ಬಿಟ್ಟ? ಹೆಂಗೆ? ಪ್ಯಾರಾಜೂಟ್ ಅಲ್ಲಿ. ಕತೆ ಸರ್, ಈ ಲೈನ್ ಇದೆಯಲ್ಲ ಸರ್, ಸಿನಿಮಾನ ಎಲ್ಲೋ ತಗೊಂಡು ಹೋಗುತ್ತೆ. ಆಮೇಲೆ ಸರ್ ಆ ಹೋಗುದ್ ಫೋರ್ಸ್ ಅಲ್ಲಿ ಆ ಹೀರೋ ಹಂಗೆ ಕುದುರೆ ಇಟ್ಕೊಂಡು ಟಕ 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 ಅಂತ ಓಡ್ಬಿಡ್ತಾನೆ ಸರ್. ಹೋಗಿದ್ದು ಪ್ಯಾರಾಶೂಟ್ ಅಲ್ಲಿ ಮೇಲೆ, ಕುದುರೆಯಲ್ಲಿಂದ ಬಂತು. ಕುದುರೆ ಅದೇ ಪ್ಯಾರಾಜೂಟ್ ಪ್ರಿಂಟ್ ಮಾಡಿಸಿದ್ವಲ್ಲ, ಅದನ್ನೇ ಓಡಿಸ್ಕೊಂಡು ಹೋಯ್ತಾನೆ. ಸಿನಿಮಾ ಮಾಡೋದಕ್ಕೆ ಡೈರೆಕ್ಟ್ರಿಗೆ ಜಮೀನ್ ಮಾರಿ ಅಡ್ವಾನ್ಸ್ ಮಾಡಿದ್ದೆ. ಸಿನಿಮಾ ಹೋಗ್ಲಿ, 1 ಲೈನ್ ಕತೆನೂ ಹೇಳಿಲ್ಲ. ಇವತ್ತು ಹೇಳ್ತೀನಿ ಅಂದಿದ್ದೇನೆ. ಇವತ್ತೇನಾದ್ರೂ ಹೇಳಲಿಲ್ಲ ಅಂದ್ರೆ ಒಂದೊಬ್ಬರು ಶೀಗಡಿ ಸಿಗದಾಕ್ಬಿಡ್ತಾರೆ ಸರ್. ಬರ್ಲಿ. ನಮಸ್ಕಾರ. ನಮಸ್ಕಾರ ಸರ್. ಪರವಾಗಿಲ್ಲ ಸರ್, ಮಾಡ್ಕೊಡ್ತೀನಿ ಬಿಡಿ ಸರ್, ಮಾಡ್ಕೊಡ್ತೀನಿ. ಏನ ನಾನೇ ಬೇಕಾ? ಖಂಡಿತ ಸರ್, ನಾನೇ ಮಾಡ್ಕೊಡ್ತೀನಿ. ಇಲ್ಲ ಸರ್, ರೆಡಿ ಇದೆ ಎಲ್ಲ ರೆಡಿ ಇದೆ. ಓಕೆ ಸರ್, ಓಕೆ ಓಕೆ. ಚೆನ್ನಾಗಿದೆಯಪ್ಪ. ನಮ್ಮನೆ ಹಾಳಾಗೋಯ್ತು. 2 ವರ್ಷ ಆಯ್ತು ಸರ್, ಅಡ್ವಾನ್ಸ್ ಮಾಡಿ. ಕತೆ ಎಲ್ಲಿ ಸರ್? ಕತೆ ಸರ್, ಅಡ್ವಾನ್ಸ್ ಇಸ್ಕೊಂಡ ತಕ್ಷಣ ಏನ್ ಸಿನಿಮಾ ಮಾಡಕ್ಕೆ ನಾರ್ಮಲ್ ಡೈರೆಕ್ಟರ್ ಅನ್ಕೊಂಡ್ರಾ? ಡಿಫ್ರೆಂಟ್ ಡೈರೆಕ್ಟ್ರು. ನನ್ ಕತೆ ಡಿಫ್ರೆಂಟ್ ಆಗಿರ್ತದೆ ಸರ್. ಅಡ್ವಾನ್ಸ್ ತಗೊಂಡು 2 ವರ್ಷ ಆಯ್ತು. ಮಿನಿಮಮ್ 4 ವರ್ಷ ಬೇಕು. ನೋಡ್ತಾ ಇರಿ, ನಾನ್ ಹೇಳೋ ಕತೆ ನೀವು ಕೇಳ್ಬಿಟ್ರೆ ಎಲ್ರಿಗೂ ಬೂಸ್ ಬಂಪ್ಸ್ ಬಂದ್ಬಿಡ್ಬೇಕು. ಅದು ಬೂಸ್ ಬಂಪ್ಸ್ ಅಲ್ಲ ಸರ್, ಗೂಸ್ ಬಂಪ್. ಹೇಳೋ ಕತೆ ಆಡಿಯನ್ಸ್ ನೋಡ್ತಾ ಇದ್ರೆ ಇಂಟ್ರೋಲ್ ಅಲ್ಲೂ ಹೇಳ್ಬಾರ್ದು ಸರ್. ಹೇಳಿ ಸರ್. ಆ ತರ ಹೇಳ್ತೀನಿ ನೋಡು, ಇಂಟ್ರೋಲಿ ಅದ್ ಮತ್ತೆ ಬಿಡ್ಬೇಕು. ಹೇಳ್ತೀನಿ ನೋಡಿ. ಫೋನ್ ಬರ್ತಾಯ್ತು. ಫೋನ್. ಸರ್ ಹೇಳಿ ಸರ್. ಖಂಡಿತ ಸರ್, ಖಂಡಿತ. ಸರ್ ಬನ್ನಿ ಸರ್. ಏರ್ಪೋರ್ಟ್ಗೆ ಬಂದ್ಬಿಟ್ಲ ಸರ್? ಓಕೆ ಸರ್. ಯಾ ಸರ್ ಅದು? ಟ್ರಂಪು. ಟ್ರಂಪು ನಿಮ್ ಫೋನ್ ಮಾಡ್ಬಿಟ್ರ, ಅವ್ರಿಗೂ ಯಾಮರ್ಸ್ಬಿಟ್ಟ ನೀನು. ಏನ್ ಸರ್ ಕತೆ ಕೇಳಕ್ ಬರ್ತಾವ್ರೆ ಸರ್? ಕತೆ ಹೇಳ್ಬೇಕು ಅವ್ರಿಗೂ ನಿಮ್ ಕತೆ ಹೇಳ್ತಿದ್ಯಾ? ಅವ್ರ ಕತೆನೇ 100 ಬಾಗ್ಲ, ಅವ್ರಿಗೂ ಕತೆ ಹೇಳ್ತಿದ್ಯಾ ಅಂತ ನನ್ ಕತೆ ಹೇಳು. ಆಯ್ತು ಸರ್, ಈಗ ನಿಮ್ ಕತೆಗೆ ನೋಡಿ ಸರ್. ಒಂದೂರಲ್ಲಿ ಒಬ್ಬ ಯುವಕ ಇರ್ತಾರೆ. ಆ ಯುವಕ ಇನ್ನೊಬ್ಳ ಯುವತಿನ ನೋಡ್ತಾರೆ. ನೋಡಿದ ತಕ್ಷಣ ಇಬ್ರಿಗೂ ಲವ್ ಆಯ್ತದೆ, ಇಬ್ರಿಗೂ ಮದ್ವೆ ಆಗ್ತದೆ, ಇಬ್ರಿಗೂ ಮಕ್ಕಳಾಗತ್ತೆ, ಮಕ್ಳಿಗೆ ಮದ್ವೆ ಆಗತ್ತೆ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಹಳೇದಾಯ್ತು ಸರ್, ಹೊಸ ಕತೆ ಹೇಳಿ ಸರ್. ಗೊತ್ತಾಗೋಯ್ತಾ? ಇನ್ನೊಂದ್ ಕತೆ ಐತೆ. ಕೆರೆಯಲ್ಲಿರೋ ನೀರು ಹಾವಿ ಆಗುತ್ತೆ, ಹಾವಿ ಆಗಿರೋ ನೀರಿಂದ ಮೋಡ ಆಗುತ್ತೆ, ಮೋಡ ಗಟ್ಟಿಯಾಗಿ ಡಿಕ್ಕಿಯಾಗಿ ಮಳೆಯಿಂದ ಮಳೆ ರೂಪದಲ್ಲಿ ಕೆಳಗಡೆ ಬೀಳುತ್ತೆ. ಕೆಳಗಡೆ ಇಬ್ರು ಪ್ರೇಮಿಗಳು ನಿಂತಿರ್ತಾರೆ, ಅವ್ರ ಮೇಲೆ ಮಳೆ ಬಿದ್ದ ತಕ್ಷಣ ಅವ್ರಿಬ್ರಿಗೂ ಲವ್ ಆಗ್ಬಿಡುತ್ತೆ. ನಮ್ ಸಾಂಗ್ ಮರ್ತೇ ಬಿಟ್ರಿ ಸರ್. ಯಾವ್ದು? ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿ. ಕದೀತೀರಿ, ಕನ್ನಡದೇ ಯಾಕೆ ಕದೀತೀರಿ ಸರ್? ಒಂದು 5 ಲ್ಯಾಂಗ್ವೇಜ್ ಸೇರಿಸಿ ಕದ್ದು ಬಿಡಿ ಸರ್. ಎಲ್ಲಿಂದ ಬರ್ತೀರಿ ಸರ್ ಇವೆಲ್ಲ? ಡಿಫ್ರೆಂಟ್ ಆಗಿರ್ಬೇಕಲ್ಲ. ಹೌದು ಸರ್. ನೋಡಿ ಸರ್, ನಮ್ ಪಿಕ್ಚರ್ ಅಲ್ಲಿ ಆ ಕಡೆ ಒಂದ್ ಕ್ಯಾಮ್ರಾ ಇರುತ್ತೆ, ಈ ಕಡೆ ಒಂದ್ ಕ್ಯಾಮ್ರಾ ಇರುತ್ತೆ, ಹಿಂದೆಗಡೆ ಒಂದ್ ಕ್ಯಾಮ್ರಾ ಇರುತ್ತೆ, ಈ ಕಡೆ ಒಂದ್ ಕ್ಯಾಮ್ರಾ ಇರುತ್ತೆ, ಕೆಳಗಡೆ ಒಂದ್ ಕ್ಯಾಮ್ರಾ ಇರುತ್ತೆ ಸರ್. ಆ ಕ್ಯಾಮ್ರಾನ ಟ್ರಾಲಿಗೆ ಹಾಕ್ಬಿಟ್ಟು ಅಂತ ಎತ್ಬಿಟ್ರೆ ಸರ್, ಕ್ಯಾಮ್ರಾಮನ್ ನೋಡ್ಕೊತಾರೆ. ಕತೆ ಹೇಳಿ ಸರ್. ಕತೆ ಇಲ್ಲ ಸರ್. ಫ್ರೆಂಡ್ ಮೋಡ್ ಸರ್. ಈ ಕಡೆ ಒಂದ್ ಲೈಟ್ ಇರುತ್ತೆ ಸರ್, ಫೋಕಸ್ ಲೈಟು. ಈ ಕಡೆ ಒಂದ್ ಲೈಟು, ಹಿಂದೆಗಡೆ ಒಂದ್ ಲೈಟು. ಲೈಟ್ ಮ್ಯಾನ್ ನೋಡ್ಕೊಳ್ತಾರೆ ಸರ್. ನನ್ ಕತೆ ಹೌದು ಕರೆಕ್ಟ್. ಫಸ್ಟ್ ಕ್ಯಾಮ್ರಾ ಓಪನ್. ತಲೆ ಕೆಡಿಸ್ಬೇಡಿ ಸರ್, ಕತೆ ಹೇಳಿ ಸರ್. ಸರ್ ಫಸ್ಟ್ ಅಲ್ಲಿಂದನೇ ಅಲ್ವಾ ಸರ್ ನಮ್ ಕೆಲಸ ಸ್ಟಾರ್ಟ್ ಆಗೋದು? ಸರ್
ಎಂಟ್ರಿ ಸರ್, ಪಾದ ತೋರಿಸ್ತೀವಿ ಸರ್. ಜಲ್ 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 ಜಲ್. ನನಗಿಷ್ಟ ಆಯ್ತು ಸರ್. ಹೀರೋಯಿನ್ ಎಂಟ್ರಿ ಅಲ್ಲ, ಹೀರೋ. ಹೀರೋ ಶೂ ಹಾಕೊಂಡು ಟಕ್ ಟಕ್ ಅಂತ ಬರ್ಬೇಕು ಸರ್. ಅದು ಬೇರೆ ಸಿನಿಮಾ ಸರ್, ಬಟ್ ನನ್ನ ಸಿನಿಮಾದಲ್ಲಿ ಎಲ್ಲ ಡಿಫ್ರೆಂಟ್. ಜಲ್ 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 ಅಂತಾನೆ ಬರೋದು. ಇದರಿಂದ ಸೌಂಡು ಕಾಲ್ ಗೆಜ್ಜೆ ಹಾಕಿರ್ತೀವಲ್ಲ, ಡಿಫ್ರೆಂಟ್ ಡೈರೆಕ್ಟ್ ಅಂತಾರ ಯಾರಾದ್ರೂ? ಇಲ್ಲ ಸರ್. ನೋಡಿ ಸರ್, ನೆಕ್ಸ್ಟ್ ಪಾದಕ್ಕೆ ಕ್ಯಾಮ್ರಾಯಿಂದ ಪ್ಯಾನ್ ಮಾಡಿದ್ರೆ ಸರ್ ಸೊಂಟ ಸರ್, ಹೀರೋ ಸೊಂಟ ಸರ್. ಅದರಿಂದ ಸ್ವಲ್ಪ ಇನ್ ಮೇಲ್ಗಡೆ ಪ್ಯಾನ್ ಮಾಡಿದ್ರೆ ಸರ್, ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಲ್ಲಿ ಕ್ಯೂರಿಯಾಸಿಟಿ ಇರೋದು ಸರ್. 2 ಭುಜಗಳ ಮಧ್ಯೆ ಒಂದು ತಲೆ ಸರ್. ಎರಡು ಭುಜ ತಲೆ ಅಲ್ದೆ ಮತ್ತಿನ್ನೇನ್ರಿ ಬರುತ್ತೆ? ಬಂದಿತ್ತು ಇವಾಗ ಬಾಯಿಗೆ. ಡೈರೆಕ್ಟ್ ಅಲ್ವಾ ಸರ್, ಡಿಫ್ರೆಂಟ್ ಆಗಿರುತ್ತೆ ಸರ್. ನಮ್ ಹೀರೋ ಜುರ್ರ ಅಂತ ಹಾಕೊಂಡು ಹೋಗ್ಬಿಡ್ತಾನೆ ಸರ್. ಹೋಗೇ ಬಿಟ್ಟ ಹೆಂಗೆ? ಪ್ಯಾರಾಜೂಟ್ ಅಲ್ಲಿ. ಎಂತ ಕತೆ ಸರ್. ಈ ಲೈನ್ ಇದೆಯಲ್ಲ ಸರ್, ಸಿನಿಮಾ ಎಲ್ಲೋ ತಗೊಂಡು ಹೋಗುತ್ತೆ. ಆಮೇಲೆ ಸರ್, ಆ ಹೋಗುದ್ ಫೋರ್ಸ್ ಅಲ್ಲಿ ಆ ಹೀರೋ ಹಂಗೆ ಕುದುರೆ ಇಟ್ಕೊಂಡು ಟಕ 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 ಅಂತ ಓಡ್ಬಿಡ್ತಾನೆ ಸರ್. ಹೋಗಿದ್ದು ಪ್ಯಾರಾಚೂಟ್ ಅಲ್ಲಿ ಮೇಲೆ, ಕುದುರೆಯಲ್ಲಿಂದ ಬಂತು. ಕುದುರೆ ಅದೇ ಪ್ಯಾರಾಜೂಟ್ ಅಲ್ಲಿ ಪ್ರಿಂಟ್ ಮಾಡಿಸಿದ್ವಲ್ಲ, ಅದನ್ನೇ ಓಡಿಸ್ಕೊಂಡು ಹೋಯ್ತಾನೆ. ಹಂಗೆ ಕುದುರೆ ಮೇಲೆ ಹೀರೋ ಬರ್ಬೇಕಾದ್ರೆ ಮುಂದೆಗಡೆ ಝಿಂಗ್ 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 ಅಂತ ಆ ಕಡೆ ಈ ಕಡೆ ಎಂಟ್ರಿ ಸರ್. ಹೀರೋದ ಅಲ್ಲ, ವಿಲನ್. ಗೊತ್ತಾಯ್ತು ಸರ್. ಏರೋಪ್ಲೇನ್ ಅಲ್ಲಿ ಬರ್ತಾರೆ. ಅಲ್ಲ, ತೆವಳ್ಕೊಂಡ್ ಬರ್ತಾರೆ. ಅದ್ಯಾಕೆ ಸರ್? ಅಂದ್ರೆ ಅದಕ್ಕೊಂದು ರೀಸನ್ ಇರುತ್ತೆ ಸರ್. ಒಬ್ಬಂಗೆ ಕೈ ಇರಲ್ಲ, ಒಬ್ಬಂಗೆ ಕಾಲಿರಲ್ಲ, ಒಬ್ಬ ಮೂಗೆ ಇರಲ್ಲ, ಇನ್ನೊಬ್ಬಂಗೆ ತಲೆನೇ ಇರಲ್ಲ. ಕೈ ಕಾಲು ಏನು ಇರಲ್ವಾ? ಏನು ಇರಲ್ಲ. ಯಾಕೆ ಸರ್? ನೋಡಿ ಸರ್, ಎಲ್ಲಾ ಸಿನಿಮಾದಲ್ಲಿ ಗಡ್ಡ ಬಿಟ್ಟಿರೋನು ಕುರುಪ ಹಾಕೊಂಡಿರೋನ ವಿಲನ್ ಮಾಡ್ತಾರೆ, ಆದ್ರೆ ನಮ್ಮ ಸಿನಿಮಾದಲ್ಲಿ ಇಂಥವ್ರನ್ನೇ ವಿಲನ್ ಮಾಡ್ತೀವಿ. ಡಿಫ್ರೆಂಟ್. ಮುಂದೆ 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 ಸರ್, ಇಲ್ಲಿ ಇರೋದು ಸರ್ ಮೇನ್ ಟ್ವಿಸ್ಟ್. ನೋಡಿ ಸರ್, ಆ ಹೀರೋಗೆ ಅಲ್ಲಿಂದ ಒಬ್ಬ ಕಾಲಿಲ್ದೇವ್ರು ಓಡ್ ಬಂದ್ ಎಗ್ರಿ ಒದಿತಾನೆ ಸರ್. ಕಾಲಿದ್ದವನು ಎಗರಿಸಿ ಎದ್ದ ಬದಿತಾನ ಸರ್. ಡಿಫ್ರೆಂಟ್ ಸರ್, ಡಿಫ್ರೆಂಟ್ ಸಿನಿಮಾ ಅಲ್ವಾ ಸರ್? ಸರ್ ಇನ್ನೊಬ್ಬ ಸರ್, ಮುಂದಿನ ಕತೆ ನಂಗೆ ಗೊತ್ತಾಗೋಯ್ತು ಸರ್. 2 ಕೈ ಇರಲ್ವಲ್ಲ ಸರ್, ಅವನು ಕತ್ತಿನ ಹೇಳ್ಕೊಂಡು ಓಡ ಬಂದು ಕತ್ತಿನ ಹಿಂಗಿಟ್ಟು ಬಿಡ್ತಾನೆ ಸರ್. ಹೋಗ್ರಿ ಹೋಗ್ರಿ, ಜನ ಮೆಟ್ನಾಗ ಕೊಡಿಲ್ವೇ ನನ್ಗೆ? ಕೈ ಇಲ್ದ ಕತ್ತಿ ಹಿಡ್ಕೊ ಬರ್ತಾನ? ಜನ ಹುಚ್ಚು ಅನ್ಕೊಳ್ಳಲ್ವೇನ್ರಿ ನನ್ನ, ಯಾರು ಸಿನಿಮಾ ಮಾಡ್ದವ್ರು ಅಂತ? ಕಾಲು ಇಲ್ದಿದ್ದವನು ಎಗರಿಸಿ ಎದೆಗೊದಿಬಹುದು, ಕೈ ಇಲ್ದಿದ್ದವನು ಕತ್ತಿನ ಹಿಂಗೆ ಇಡಬಾರ್ದ ಸರ್. ಡೈರೆಕ್ಟರ್ ಇದ್ರಲ್ಲಿ ನೀವೇ ಸರ್? ನಾನ್ ತಾನೆ. ಮತ್ತೆ ಕೇಳಿ ಮುಂದಗಡೆ ಸ್ಟೋರಿ ಏನು ಅಂತ ಸರ್. ಅಲ್ಲೊಬ್ಬ ಕೈ ಇಲ್ದೆ ಹೋದನು ಓಡ್ ಬಂದಿ ಕತ್ತಿನ ಇಡ್ತಾನೆ ಸರ್. ನಾನು ಅದೇ ತಾನೆ ಹೇಳಿದ್ದೆ ಸರ್. ನೀವ್ ಕತ್ತಿಯಲ್ಲಿ ಇಟ್ಟಿದ್ರಿ? ಇಲ್ಲಿ ಸರ್. ನಾನು ಎಲ್ಲಿ ಇಟ್ಟಿದ್ದನು? ಇಲ್ಲಿ. ಇದೇ ಡಿಫ್ರೆಂಟ್ ಸರ್. ಇದೆ ಮುಂದೆ ಸರ್. ಆ ಹೀರೋ ಹಂಗೆ ಬರ್ಬೇಕಾದ್ರೆ ಆ ಕಡೆಯಿಂದ ಒಬ್ರು ನಿಂತ್ಕೊಳ್ಳಿ ಅಂತ ತಡೀತಾರೆ ಸರ್. ನನಗೆ ಗೊತ್ತಾಗೋಯ್ತು, ಅವನೇ ಮೇನ್ ವಿಲನ್ನು. ಅಲ್ಲ, ಆಂಜನೇಯ. ಆಂಜನೇಯ ಇಲ್ಲಿ ಯಾಕೋ ಬರ್ತಾನೆ ಸರ್? ನಾನು ಒಂದು ಕ್ಲಾರಿಟಿ ಕೊಡು. ಹೇಳಿ ಸರ್. ನೀನು ಮಾಡ್ತಿರೋದು ಪೌರಾಣಿಕನ ಅಥವಾ ಸಾಮಾಜಿಕನ? ಇಂಟ್ರೂಲ್ ವರ್ಗು ಸಾಮಾಜಿಕ, ಇಂಟ್ರೂವಲ್ ಆದ್ಮೇಲೆ ಪೌರಾಣಿಕ. ಡಿಫ್ರೆಂಟ್ ಸರ್. ಹಂಗೆ ಸರ್, ಆ ಹೀರೋಗೆ ಆಂಜನೇಯ ತಗೊಳಪ್ಪ ಅಂತ ತನ್ನ ಕೈಲಿರೋದ ತೆಗೆದು ಕೊಡ್ತಾನೆ ಸರ್. ಗದೆ ಅಲ್ಲ, ಕತ್ತಿ. ಆಂಜನೇಯನ ಹತ್ರ ಇರೋದು ಗದೆ ಅಲ್ವನಯ್ಯ ಸರ್? ಡಿಫ್ರೆಂಟ್ ಅಂತ ಹೇಳಿದೀನಿ ಸರ್. ಮುಂದೆ ಸರ್, ಹಂಗೆ ಹೀರೋ ಆ ಕತ್ತಿನ ಈಸ್ಕೊಂಡು ವಾಪಸ್ ಬಂದು ಎಲ್ಲಾ ಹೀರೋಗಳನ್ನ ದಿಗಿ 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 ಅಂತ ಶೂಟ್ ಮಾಡ್ಬಿಡ್ತಾನೆ ಸರ್. ಮಿಷಿನ್ ಗನ್ನಲ್ಲಿ ಅಲ್ಲ, ಕತ್ತಿಲಿ. ಕತ್ತಿನ ಹೆಂಗ್ ಶೂಟ್ ಮಾಡ್ದ? ಸರ್, ನಾವ್ ಹೆಂಗೋ ಮಾಡ್ತೀವಿ ಸರ್, ಇದು ಡಿಫ್ರೆಂಟ್. ಆ ಫೈರ್ ಅಲ್ಲಿ ಒಂದು ಬುಲೆಟ್ ಮಿಸ್ ಆಗಿ ಮೋಡ್ಕೊಂಡ್ಬಿಡುತ್ತೆ ಸರ್. ಆ ಮೋಡದಿಂದ ಮಳೆ ಹಂಗೆ ಜೊಳ 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 ಅಂತ ಕೆಳಗಡೆ ಸುರಿದು ಕುದುರೆ ಮುಳಿಕೊಬಿಟ್ಟು ಬೋಟ್ ಆಗಿ ಮೇಲ್ಗಡೆ ಬರುತ್ತೆ ಸರ್. ಇದೇ ಸರ್ ಕನ್ನಡದ ಟೈಟಾನಿಕ್. ಇದು ಕನ್ನಡದ ಟೈಟಾನಿಕ್ ಅಲ್ಲ, ಮತ್ತೆ? ಟಾನಿಕ್ ಅನ್ನು ಹಾಕಿ ಟೈಟ್ ಆಗಿ ಬರ್ದಿರೋ ಟಾಪಿಕ್ ಸರ್. ಈ ಸಿನಿಮಾ ಮಾಡಿದ್ರೆ ಹಿಸ್ಟ್ರಿ ಆಗುತ್ತೆ ಸರ್. ಹಿಸ್ಟ್ರಿ. ಎಷ್ಟು ವರ್ಷದಿಂದ ಮಾಡ್ತಿದ್ಯಾ ಈ ಕತೆನ? 3 ವರ್ಷ. ಎಷ್ಟು ಖರ್ಚಾಗ್ಬೋದು ಸರ್? ಇದಕ್ಕೆ ಅಮ್ಮಮ್ಮ ಒಂದು 250-300 ಕೋಟಿ ಅಷ್ಟೇ ಸರ್. ಅಯ್ಯೋ ಸರ್, ಪರವಾಗಿಲ್ಲ ಬಿಡಿ ಸರ್. ನಿನ್ ನಂಬರ್ ಹೇಳು. 9008390347. ಹಾ, ಮಾಡಿದೆ ನೋಡ. ಸರಿ. ಇದೇನ್ ಸರ್ 500 ರೂಪಾಯಿ ಮಾಡಿದೀರಾ? 500 ರೂಪಾಯಿ ಕಳ್ಸಿದ್ದೀನಿ. ಸಿನಿಮಾ ಆದ್ರೂ ಮಾಡ್ಕೊ, ಏನಾದ್ರೂ ಮಾಡ್ಕೊ. ಸಿನಿಮಾ ಎಲೆ ಮೇಲೆ ಇರೋದಲ್ಲ, ಒಳಗಡೆ ಇರಬೇಕು. ಇದೇ ಕಥನೆ ಟ್ರಂಪ್ ಕೇಳಿದ್ರೆ 2 ದಿನದಲ್ಲಿ ಸಿನಿಮಾನೇ ರಿಲೀಸ್ ಆಗ್ಬಿಡುದು. ಸುಮ್ಮನೆ ಟೈಮ್ ಎಲ್ಲ ವೇಸ್ಟ್ ನಮ್ಗೆ. ಅಲ್ಲಿಂದ ಬಂದ ನಂತರ ಸರ್ರಾಗಿ ಯಾಮರ್ಸಕ್ ನೋಡ್ದ. 500 ರೂಪಾಯಿ ಕೊಟ್ಟು ನಾನೇ ಯಾಮರ್ಸ್ಬಿಟ್ಟೆ. Don't forget to like
and subscribe.